ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ವಿಶೇಷವಾಗಿರುವಂತಹ ನಿಂಬೆಹಣ್ಣಿನ ದೀಪವನ್ನು ನಾವು ಹೇಗೆ ಹಚ್ಚಬೇಕು ಅನ್ನುವ ಮಾಹಿತಿಯನ್ನು ತಿಳಿಯೋಣ. ಅದರಲ್ಲೂ ಈ ಆಷಾಢ ಮಾಸದಲ್ಲಿ ಈ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದರಿಂದ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತವೆ. ಹೆಚ್ಚಾಗಿ ಈ ಆಷಾಢ ಮಾಸದಲ್ಲಿ ದೀಪಾರಾಧನೆಗಳನ್ನು ಮಾಡಲಾಗುತ್ತದೆ. ಹಾಗಾದರೆ ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ನಾವು ಹೇಗೆ ಮಾಡಬೇಕು, ಹಾಗೆಯೇ ಯಾವ ದೇವಸ್ಥಾನದಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಜೊತೆಗೆ ಎಷ್ಟು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕು ಅನ್ನುವ ಸಂಪೂರ್ಣವಾದ ಒಂದು ಮಾಹಿತಿಯನ್ನು, ನಿಂಬೆಹಣ್ಣಿನ ದೀಪಾರಾಧನೆಯ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈಗ ಆಷಾಢ ಮಾಸ ಇರೋದ್ರಿಂದ ಈ ಆಷಾಢ ಮಾಸದಲ್ಲಿ ಯಾವ ದಿನಗಳಲ್ಲಿ ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠ ಎಂದರೆ ಶುಕ್ರವಾರ, ಆಷಾಢ ಶುಕ್ರವಾರದಂದು ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡುವುದು ಅತ್ಯಂತ ವಿಶೇಷವಾದದ್ದು. ಶುಕ್ರವಾರ ಹಾಗೆಯೇ ಮಂಗಳವಾರದ ದಿನದಂದು ಕೂಡ ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡ್ಬೋದು. ಆದರೆ ಮಂಗಳವಾರ ಬೆಳಗುವಂಥ ನಿಂಬೆಹಣ್ಣಿನ ದೀಪಾರಾಧನೆಗಿಂತ ಶುಕ್ರವಾರ ಬೆಳಗುವಂಥ ನಿಂಬೆಹಣ್ಣಿನ ದೀಪಕ್ಕೆ ಹೆಚ್ಚು ಶ್ರೇಷ್ಠತೆ ಇದೆ. ಏಕೆಂದರೆ ಮಂಗಳವಾರ ನಾವು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಿದರೆ ಅದಕ್ಕೆ ರಜೋಗುಣ ಇರುತ್ತೆ ಅಂತೆ. ಹಾಗೆಯೇ ಶುಕ್ರವಾರ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಿದರೆ ಅದಕ್ಕೆ ಸತ್ವಗುಣ ಇರುತ್ತಂತೆ. ಹಾಗಾಗಿ ಹೆಚ್ಚಾಗಿ ಆಷಾಢ ಶುಕ್ರವಾರದಂದು ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡುವುದು ಹೆಚ್ಚು ಶ್ರೇಷ್ಠ. ನಿಮಗೆ ಶುಕ್ರವಾರ ಆಗಲಿಲ್ಲ ಅಂದರೆ ಮಂಗಳವಾರನಾದರೂ ಕೂಡ ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡ್ಬೋದು. ಮಂಗಳವಾರ ಮತ್ತು ಶುಕ್ರವಾರ ಎರಡೂ ದಿನಗಳು ಕೂಡ ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡುವುದಕ್ಕೆ ಅತ್ಯಂತ ಉತ್ತಮವಾದ ದಿನ. ಅದರಲ್ಲಿ ಹೆಚ್ಚು ಶ್ರೇಷ್ಠತೆ ಇರುವಂಥ ದಿನ ಅಂದರೆ ಆಷಾಢ ಶುಕ್ರವಾರ. ಆಷಾಢ ಶುಕ್ರವಾರದಂದು ಮನೆಯಲ್ಲಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಕೂಡ ಮಾಡ್ತೀವಿ. ಹಾಗಾಗಿನೇ ಈ ಆಷಾಢ ಮಾಸದಲ್ಲಿ ಆಷಾಢ ಶುಕ್ರವಾರಕ್ಕೆ ಹೆಚ್ಚಿನ ಒಂದು ಮಹತ್ವವೇ ಇದೆ. ಇನ್ನು ಎಷ್ಟು ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕು ಅನ್ನೋದಾದರೆ, ಈ ಆಷಾಢ ಶುಕ್ರವಾರಗಳಂದು ಈ ನಿಂಬೆಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ಮೊದಲನೇ ಶುಕ್ರವಾರ ನೀವು 2 ನಿಂಬೆಹಣ್ಣಿನಿಂದ ದೀಪಾರಾಧನೆಯನ್ನು ಮಾಡಿ, ಅಂದರೆ 2 ನಿಂಬೆಹಣ್ಣನ್ನು ತೆಗೆದುಕೊಂಡರೆ ಅದರಿಂದ 4 ದೀಪಗಳು, ನಿಂಬೆಹಣ್ಣಿನ ದೀಪಗಳು ಆಗುತ್ತವೆ. ಹಾಗಾಗಿ ಮೊದಲನೇ ಒಂದು ಆಷಾಢ ಶುಕ್ರವಾರ 2 ನಿಂಬೆಹಣ್ಣನ್ನು ತೆಗೆದುಕೊಂಡು 4 ದೀಪಗಳನ್ನಾಗಿ ಮಾಡಿ ಆ 4 ದೀಪಗಳನ್ನು ಹಚ್ಚಿ, ಹಾಗೆಯೇ ಎರಡನೇ ಆಷಾಢ ಶುಕ್ರವಾರದಂದು ಮತ್ತೊಂದು ನಿಂಬೆಹಣ್ಣನ್ನು ಸೇರಿಸಿ ನೀವು ಆಗ 3 ನಿಂಬೆಹಣ್ಣಾಗುತ್ತೆ. 3 ನಿಂಬೆಹಣ್ಣಿನಿಂದ 6 ನಿಂಬೆಹಣ್ಣಿನ ದೀಪಗಳನ್ನಾಗಿ ಮಾಡಿಕೊಂಡು ಎರಡನೇ ಶುಕ್ರವಾರ 6 ದೀಪಗಳನ್ನು ಹಚ್ಚಿ, ಈ ರೀತಿಯಾಗಿ ಪ್ರತಿ ಶುಕ್ರವಾರವೂ ಕೂಡ ಒಂದೊಂದು ನಿಂಬೆಹಣ್ಣನ್ನು ಸೇರಿಸಿಕೊಂಡು ಹೋಗಬೇಕು. ಒಟ್ಟು ನಮಗೆ 5 ಅಥವಾ 4 ಆಷಾಢ ಶುಕ್ರವಾರಗಳು ಬರುತ್ತವೆ. ಮೊದಲನೇ ಆಷಾಢ ಶುಕ್ರವಾರ 2, ಎರಡನೇ ಆಷಾಢ ಶುಕ್ರವಾರ 3, ಮೂರನೇ ಆಷಾಢ ಶುಕ್ರವಾರ 4 ನಿಂಬೆಹಣ್ಣು, ಹಾಗೆಯೇ 4ನೇ ಆಷಾಢ ಶುಕ್ರವಾರದಂದು 5 ನಿಂಬೆಹಣ್ಣು. ಈ ರೀತಿಯಾಗಿ ಪ್ರತಿ ಶುಕ್ರವಾರಗಳು ಕೂಡ ಒಂದೊಂದು ನಿಂಬೆಹಣ್ಣನ್ನು ಹೆಚ್ಚಿಗೆ ಮಾಡಿಕೊಂಡು ಹೋಗಬೇಕು. ಇಷ್ಟೇ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕು ಅಂತ ಏನಿಲ್ಲ, ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆಯೇ. ಇಲ್ಲ ನಾವು ಪ್ರತಿ ಶುಕ್ರವಾರನೂ ಕೂಡ 2 ನಿಂಬೆಹಣ್ಣಿನಿಂದನೇ ದೀಪವನ್ನು ಹಚ್ತೀವಿ ಅನ್ನೋದಾದರೆ ಖಂಡಿತವಾಗಿಯೂ ಕೂಡ ಆ ರೀತಿಯಾಗಿಯೂ ಕೂಡ ಮಾಡ್ಬೋದು. ಇನ್ನು ಯಾವ ಒಂದು ಸಮಯದಲ್ಲಿ ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡುವುದು ಉತ್ತಮ ಅನ್ನುವುದಾದರೆ ನೋಡಿ, ಆಷಾಢ ಶುಕ್ರವಾರದಂದು ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕು ಅಂದರೆ ಆ ದಿನದ ರಾಹುಕಾಲವನ್ನು ನೋಡಿಕೊಂಡು ಆ ಸಮಯದಲ್ಲಿ ನಾವು ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡುವುದು ಅತ್ಯಂತ ಉತ್ತಮ. ಯಾವುದೇ ಒಂದು ಪೂಜೆ ಅಥವಾ ನಾವು ವ್ರತವನ್ನು ಮಾಡಬೇಕಾದ್ರೂ ಕೂಡ, ಮನೆಯಲ್ಲಿ ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕಾದ್ರೂ ಕೂಡ ರಾಹುಕಾಲದ ಸಮಯವನ್ನು ನೋಡಿಕೊಂಡು ಆ ಸಮಯವನ್ನು ಬಿಟ್ಟು ಉಳಿದ ಸಮಯದಲ್ಲಿ ಪೂಜೆಯನ್ನು ಮಾಡ್ತೀವಿ. ಆದರೆ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕು ಅನ್ನೋದಾದರೆ ರಾಹುಕಾಲದಲ್ಲಿ ಮಾಡಬೇಕು ಅಂತ ಹೇಳಲಾಗುತ್ತದೆ. ಅದರಲ್ಲೂ ಶುಕ್ರವಾರ ರಾಹುಕಾಲದಲ್ಲಿ ಮಾಡುವುದು ಉತ್ತಮ. ಶುಕ್ರವಾರದಂದು ನಮಗೆ ಪ್ರತಿ ಶುಕ್ರವಾರವೂ ಕೂಡ ಬೆಳಗ್ಗೆ 10:30 ನಂತರ ರಾಹುಕಾಲ ಬರುತ್ತದೆ. ಆ ಸಮಯದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ನೀವು ಮಾಡ್ಬೋದು. ಅದನ್ನು ಬಿಟ್ಟರೆ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಅಮ್ಮನವರಿಗೆ ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡ್ಬೋದು. ಈ ನಿಂಬೆಕಾಯಿ ಎಂದರೆ ಶಕ್ತಿ ಸ್ವರೂಪಿಣಿಯಾದ ಪಾರ್ವತಿ ದೇವಿಗೆ ತುಂಬಾ ಇಷ್ಟ. ಹಾಗಾಗಿ ಅಮ್ಮನವರಿಗೆ ಅಂದರೆ ಪಾರ್ವತಿ ಸ್ವರೂಪಿ ದೇವತೆಗಳಿಗೆ ನಿಂಬೆಹಣ್ಣಿನ ಹಾರವನ್ನು ಕೂಡ ಹಾಕಿರ್ತಾರೆ. ಪಾರ್ವತಿ ದೇವಿಯ ಅವತಾರಗಳಾದ ಅಂಬಾಭವಾನಿ, ಕಾಳಿಕಾದೇವಿ, ಮಾರಿಯಮ್ಮ, ದುರ್ಗಾದೇವಿ, ಚೌಡೇಶ್ವರಿ ದೇವಿಯ ದೇವಸ್ಥಾನಗಳಿಗೆ ಹೋಗಿ ನಾವು ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕು. ಬೇರೆ ಯಾವುದೇ ದೇವಸ್ಥಾನದಲ್ಲೂ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬಾರ್ದು. ಗಣೇಶ
ಆಗಿರ್ಬೋದು, ಶಿವ, ಈ ರೀತಿಯಾದ ದೇವಸ್ಥಾನದಲ್ಲಿ ಹೆಚ್ಚಾಗಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡೋದಿಲ್ಲ. ಶಕ್ತಿ ದೇವಿಗಳ ದೇವಸ್ಥಾನದಲ್ಲೇ ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕು. ಪಾರ್ವತಿ ದೇವಿಯ ಸ್ವರೂಪವಾದ ದೇವತೆಗಳ ದೇವಸ್ಥಾನದಲ್ಲಿ ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕು. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೇ ವಿಶೇಷವಾದ ಒಂದು ಶಕ್ತಿ ಇರುತ್ತಂತೆ ಅಂತಹ ಸಮಯದಲ್ಲಿ. ಹಾಗಾಗಿ ಈ ಆಷಾಢ ಮಾಸದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಲಾಗುತ್ತದೆ. ಎಷ್ಟು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕು, ಹಾಗೆಯೇ ಯಾವ ದೇವಸ್ಥಾನದಲ್ಲಿ ದೀಪಾರಾಧನೆಯನ್ನು ಮಾಡಬೇಕು, ಯಾವ ಸಮಯದಲ್ಲಿ ಈ ದೀಪಾರಾಧನೆಯನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಹೇಗೆ ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಯೋಣ. ನೀವು ಮನೆಯಲ್ಲಿ ಪೂಜೆಯನ್ನು ಮಾಡಬೇಕಾದ್ರೆ 2 ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ. ಆ ನಿಂಬೆಹಣ್ಣನ್ನು ಚೆನ್ನಾಗಿ ಕೈಯಲ್ಲಿ ಉಜ್ಜಬೇಕು, ಅಂದರೆ ಅದನ್ನು ಸಾಫ್ಟಾಗಿ ಮಾಡ್ಕೊಳ್ಬೇಕು, ಅದನ್ನು ಮೆತ್ತಗೆ ಮಾಡ್ಕೊಳ್ಬೇಕು. ನಂತರ ಒಂದು ತಟ್ಟೆಯಲ್ಲಿ ಆ 2 ನಿಂಬೆಹಣ್ಣನ್ನು ಇಟ್ಟು ಅರಿಶಿನ, ಕುಂಕುಮ ಮತ್ತು ಹೂವನ್ನು ಇಟ್ಟು ದೇವರ ಮುಂದೆ ನೀವು ಪೂಜೆ ಮಾಡಿರ್ತೀರಲ್ಲ ಅದರ ಮುಂದೆ ಇಟ್ಟು ಮೊದಲಿಗೆ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಅಂದರೆ ನಿಮಗೆ ಏನೇ ಒಂದು ಸಮಸ್ಯೆಗಳು ಇದ್ದರೂ ಕೂಡ, ಯಾವುದಾದ್ರೂ ಒಂದು ಕೆಲಸ ಆಗಬೇಕಾಗಿದ್ರೆ, ಮದುವೆ ವಿಳಂಬ ಆಗ್ತಾ ಇದೆ, ಮದುವೆ ಯೋಗ ಕೂಡಿ ಬರಬೇಕು ಅಂದರೆ, ಈ ರೀತಿಯಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಂಡು ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ನಾನು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಈ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರನೂ ಕೂಡ ಹಚ್ತೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಆ 2 ನಿಂಬೆಹಣ್ಣನ್ನು ಕೂಡ ತೆಗೆದುಕೊಂಡು ನೀವು ಮನೆಯಲ್ಲಾದರೂ ದೀಪಗಳನ್ನು ರೆಡಿ ಮಾಡ್ಕೊಳ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ನೀವು ದೀಪಗಳನ್ನು ರೆಡಿ ಮಾಡ್ಕೊಳ್ಬೋದು. ಆದರೆ ಮನೆಯಲ್ಲಿ ದೀಪಾರಾಧನೆಯನ್ನು, ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಡಿ. ದೇವಸ್ಥಾನದಲ್ಲೇ ಅಮ್ಮನವರಿಗೇ ನಾವು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕು. 2 ನಿಂಬೆಹಣ್ಣುಗಳನ್ನು ಮಧ್ಯಭಾಗಕ್ಕೆ ಕಟ್ ಮಾಡಬೇಕು, ಅಂದರೆ ಹೋಳುಗಳನ್ನಾಗಿ ಮಾಡಿಕೊಂಡು ಆ ನಿಂಬೆ ಹೋಳುಗಳಲ್ಲಿ ಇರುವಂತಹ ನಿಂಬೆ ರಸವನ್ನು ಪೂರ್ತಿಯಾಗಿ ತೆಗಿಬೇಕು. ನೀವು ನಿಂಬೆ ರಸವನ್ನು ತೆಗಿಬೇಕಾದ್ರೆ ಆ ನಿಂಬೆ ಹಣ್ಣುಗಳು ಅಂದರೆ ಅರ್ಧ ಹೋಳುಗಳು ಒಡೆದೋಗಬಾರ್ದು. ಅಕಸ್ಮಾತ್ ಏನಾದರೂ ಒಡೆದೋಯ್ತು ಅಂದರೆ ಮತ್ತೆ ಹೊಸದಾಗಿ ನಿಂಬೆಹಣ್ಣನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ತುಂಬ ಹುಷಾರಾಗಿ ಕಟ್ ಮಾಡಬೇಕು, ನಿಂಬೆ ರಸವನ್ನು ತೆಗಿಬೇಕು. ಮೊದಲಿಗೆ ನಿಂಬೆಹಣ್ಣನ್ನು ಚೆನ್ನಾಗಿ ಕೈಯಲ್ಲಿ ಉಜ್ಜಿ ಸಾಫ್ಟ್ ಮಾಡಿಕೊಂಡ್ರೆ ನಿಂಬೆ ಹೋಳುಗಳು ಒಡೆದೋಗೋದಿಲ್ಲ. ಪೂರ್ತಿಯಾಗಿ ರಸವನ್ನು ತೆಗೆದ ನಂತರ ಆ ನಿಂಬೆ ಹೋಳುಗಳನ್ನು ದೀಪಗಳನ್ನಾಗಿ ಮಾಡಿಕೊಂಡು ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ. ಸ್ಟೀಲ್ ತಟ್ಟೆ ಆದರೂ ಪರವಾಗಿಲ್ಲ, ಅಥವಾ ನೀವು ದೇವಸ್ಥಾನದಲ್ಲಿ ಅಲ್ಲೇ ತಟ್ಟೆಯನ್ನು ಬಿಟ್ಟು ಬರೋದಾದರೆ ಈ ಮರದ ಎಲೆಗಳ ಮರದ ತಟ್ಟೆ ಬರುತ್ತೆ ನೋಡಿ, ಆ ಮರದ ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ಹಾಕಿ, ಅರಿಶಿನ ಕುಂಕುಮವನ್ನು ಹಾಕಿ, ಕುಂಕುಮದ ನೀರನ್ನಾಗಿ ಅಂದರೆ ಕೆಂಪು ನೀರನ್ನಾಗಿ ಅದನ್ನು ಮಾಡಿಕೊಂಡು ಅದರ ಒಳಗೆ ನಿಂಬೆ ಹಣ್ಣಿನ ದೀಪಗಳನ್ನು ಇಡಬೇಕು. ಹಾಗೆಯೇ ಬತ್ತಿಯನ್ನು ಹಾಕಬೇಕು. ಹೂಬತ್ತಿಗಳನ್ನು 2 ಹೂಬತ್ತಿಗಳನ್ನು ಹಾಕಿ, ಎಣ್ಣೆಯನ್ನು ಹಾಕಿ, ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ. ಹಾಗೆ ನಿಂಬೆಹಣ್ಣಿನ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ನೀವು ನಂತರ ದೀಪವನ್ನು ಹಚ್ಚಿ ನೀವು ದೇವಸ್ಥಾನದಲ್ಲಿ ಅಮ್ಮನವರ ಮುಂದೆ ಅದನ್ನು ಬೆಳಗಬೇಕು. ಬೆಳಗಿದ ನಂತರ ಆ ದೀಪಗಳನ್ನು ಅಲ್ಲೇ ಬಿಡಬೇಕು, ಆರಿಸೋದಕ್ಕೆ ಹೋಗಬೇಡಿ. ಅದು ಅದಾಗದೇ ಉರಿದು ಆರೋಗುತ್ತೆ, ಶಾಂತವಾಗುತ್ತೆ. ಅಮ್ಮನವರ ಮುಂದೆ ಈ ನಿಂಬೆಹಣ್ಣಿನ ದೀಪವನ್ನು ಬೆಳಗಿ ದೀಪಾರಾಧನೆಯನ್ನು ಮಾಡಬೇಕು. ಜೊತೆಗೆ ನೀವು ಪ್ರಸಾದವನ್ನು ಕೂಡ ಹಂಚಬಹುದು. ಕೋಸಂಬರಿ, ಪಾನಕ ಅಥವಾ ಬಾಳೆಹಣ್ಣನ್ನು ಕೂಡ ನೀವು ನೈವೇದ್ಯವಾಗಿ ಇಟ್ಟು ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಕೂಡ ನೀವು ಹಂಚಬಹುದು. ಈ ರೀತಿಯಾಗಿ ಪ್ರತಿ ಆಷಾಢ ಶುಕ್ರವಾರದಂದು ಕೂಡ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತವೆ. ಅದರಲ್ಲೂ ಕಂಕಣ ಭಾಗ್ಯಕ್ಕಾಗಿ ಕೂಡ ಹೆಚ್ಚಾಗಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಲಾಗುತ್ತದೆ. ಹಾಗೆಯೇ ಒಂದೇ ಮನೆಯಲ್ಲಿ ಇಬ್ಬರು ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬಾರ್ದು. ಅಂದರೆ ಅಕ್ಕ ತಂಗಿಯರು ಒಂದೇ ಮನೆಯಲ್ಲಿ ಇದ್ದರೆ ಇಬ್ಬರು ಕೂಡ ಒಂದೇ ದಿನ ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬಾರ್ದು. ಒಂದೇ ದಿನ ಒಂದೇ ಮನೆಯಿಂದ ಇಬ್ಬರಿಬ್ಬರು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬಾರ್ದು. ಹಾಗೆ ರಾಹುಕಾಲದಲ್ಲಿ, ಶುಕ್ರವಾರದಂದು ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡುವುದು ಅತ್ಯಂತ ಶುಭ. ಅದಾಗಲಿಲ್ಲ ಅಂದರೆ ಸಂಜೆ ಕೂಡ ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡ್ಬೋದು. ಜೊತೆಗೆ ಮಹಾಲಕ್ಷ್ಮಿ ಹಾಗೆಯೇ ಸರಸ್ವತಿ ದೇವಿಯ ದೇವಸ್ಥಾನಗಳಲ್ಲಿ ಈ ನಿಂಬೆಹಣ್ಣಿನ ದೀಪಗಳನ್ನು ಬೆಳಗಬಾರದು. ಶಕ್ತಿ ದೇವಿಯ ದೇವಸ್ಥಾನಗಳಲ್ಲೇ ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ನಾವು ಬೆಳಗಬೇಕು. ದೇವಸ್ಥಾನದಲ್ಲಿ ಶಕ್ತಿ ದೇವತೆಗಳಿಗೆ ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ನೀವು ಬೆಳಗಿದ ನಂತರ ಅಲ್ಲೇ ಇರುವಂತಹ ಮುತ್ತೈದೆಯರನ್ನು, ಒಂದು 3 ಜನ ಅಥವಾ 5 ಜನ ಮುತ್ತೈದೆಯರನ್ನು ಅಲ್ಲೇ ಕರೆದು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಡಿ. ಈ ಮಾಹಿತಿ ಇಷ್ಟ ಆಗಿದ್ದರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.